ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ದಿಸ್ ಇಸ್ ರಾಜು. ವೆಲ್ಕಮ್ ಟು ಈ ಸ್ಮಾರ್ಟ್ 20. ನಾನು ಈ ವಿಡಿಯೋದಲ್ಲಿ ಹೀರೋ ಪಾಠದ ಮೇಲೆ ಕೇಳುವಂಥ 3 ಅಂಕದ ಆರ್ಸಿಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಒಂದು ಈ ಪಾಠದ ಮೇಲೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಅದರ ಮೇಲೆ ಇನ್ನೊಂದು ಆ ಪಾಠದ ವಿವರಣೆ ಆಗಿರ್ಬೋದು. ಆ 2 ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ರಿ. ಆ ವಿಡಿಯೋ ನೀವು ನೋಡಿದ್ದೇ ಆದಲ್ಲಿ ಈ ಆರ್ಸಿಗಳು ನಿಮಗೆ ತುಂಬ ಈಸಿ ಆಗ್ತವೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಆರ್ಸಿಗಳನ್ನ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸ್ಟೇಟ್ಮೆಂಟ್ಗಳು ಸೇಮ್ ಆ್ಯಸ್ ಇಟ್ ಇಸ್ ಬರ್ತವೆ, ಟೆಕ್ಸ್ಟ್ ಬುಕ್ದಲ್ಲಿ ಇದ್ದಂಥ ಸ್ಟೇಟ್ಮೆಂಟ್ನೇ ಅವ್ರು ತೆಗೆದುಕೊಳ್ತಾರೆ. ಬಟ್ ಅವರು ಕೇಳುವಂಥ ಕ್ವಶನ್ಸ್ಗಳು ಮಾತ್ರ ಡಿಫ್ರೆಂಟ್ ಆಗಿರ್ತವೆ. ಅದಕ್ಕಾಗಿ ನೀವು ಆದಷ್ಟು ಆ ಸ್ಟೇಟ್ಮೆಂಟ್ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾವಾಗ ನಿಮಗೆ ಆ ಸ್ಟೇಟ್ಮೆಂಟ್ಗಳು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತವೆ, ಅವಾಗ ಆ ಸ್ಟೇಟ್ಮೆಂಟ್ ಮೇಲೆ ಬೇಕಾದ ಕ್ವಶನ್ ಕೇಳಿದ್ರು ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಈ ರೀತಿ ಇದೆ. ಸ್ವಾಮಿ ಲಿಸನ್ ಟು ದಿಸ್ ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಮೇಲೆ ಏನು ಕ್ವಶನ್ ಕೇಳ್ಬೋದು? ನಿಮ್ಗೆ ಗೊತ್ತಿದೆ, ಸ್ವಾಮಿ ಲಿಸನ್ ಟು ದಿಸ್. ಇಲ್ಲಿ ಸ್ಪೀಕರ್ ಯಾರು, ಇದನ್ನು ಹೇಳಿದಂಥವ್ರು ಯಾರು, ಅಥವಾ ಹೂ ಸೆಡ್ ದಿಸ್ ಅಂತಲೂ ಕೇಳ್ಬೋದು. ಹೂ ಸೆಡ್ ದಿಸ್ ಅಂತಲೂ ಕೇಳ್ಬೋದು. ಹೂ ಇಸ್ ದ ಸ್ಪೀಕರ್ ಅಂತಲೂ ಕೇಳ್ಬೋದು. ಸ್ಪೀಕರ್ ಇಸ್ ದ ಸ್ವಾಮೀಸ್ ಫಾದರ್. ಹಾಗಾದರೆ ದಿಸ್ ಅಂದರೆ ಇಲ್ಲಿ ಏನು? ದ ನ್ಯೂಸ್ ಪೇಪರ್ ರಿಪೋರ್ಟ್. ನೋಡಿ, ನಾನು ಅದನ್ನು ಶಾರ್ಟ್ಕಟಾಗಿ ಕೊಡ್ತಾ ಹೋಗ್ತಿದ್ದೀನಿ. ಸೊ ಅದರ ಮೇಲೆ ಬೇಕಾದ ಕ್ವಶನ್ ಕೇಳ್ಬೋದು ಅವರು. ವಾಟ್ ಡು ಮೀನ್ ಬೈ ದಿಸ್ ಹಿಯರ್, ಅಥವಾ ವಾಟ್ ಡು ಮೀನ್ ಬೈ ದಿಸ್ ಇನ್ ದಿ ಸೆಂಟೆನ್ಸ್ ಅಂತಲೂ ಕ್ವಶನ್ ಕೇಳ್ಬೋದು. ಆಮೇಲೆ ಅದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ವಾಮಿ ಇಲ್ಲಿ ಕೇಳು ಅಂತಂದರೆ ಇಲ್ಲಿ ಸ್ವಾಮೀಸ್ ಫಾದರ್ ಹೇಳ್ತಾರೆ. ದಿಸ್ ಅಂದರೆ ನ್ಯೂಸ್ ಪೇಪರ್ ರಿಪೋರ್ಟ್ ಬಗ್ಗೆ ಇಲ್ಲಿ ಕೇಳು ಅಂತ ಹೇಳ್ತಾರೆ. ಆಮೇಲೆ ಸೆಕೆಂಡ್ ಕ್ವಶನ್ ನೋಡಿ, ವಾಟ್ ಯು ಸೇ ಟು ದ್ಯಾಟ್ ಅಂತ ಕ್ವಶನ್ ಇದೆ. ಇದೊಂದು ಸ್ಟೇಟ್ಮೆಂಟ್ ಕೂಡ. ಏನು, ಯಾರು ಹೇಳ್ತಾರೆ ಅಂದರೆ ಸ್ಪೀಕರ್ ಸ್ವಾಮೀಸ್ ಫಾದರ್ ಕೇಳ್ತಾರೆ ಈ ರೀತಿ, ವಾಟ್ ಡು ಸೇ ಟು ದ್ಯಾಟ್ ಅಂದರೆ ಇದರ ಬಗ್ಗೆ ನೀನು ಏನು ಹೇಳ್ತೀಯಾ ಅಂತ ಕ್ವಶನ್ ಕೇಳ್ತಾರೆ. ಇದರ ಬಗ್ಗೆ ಅಂತಂದರೆ ನಿಮ್ಗೆ ಗೊತ್ತಿದೆ, ದ್ಯಾಟ್ ಅಂದರೆ ದ ನ್ಯೂಸ್ ಪೇಪರ್ ರಿಪೋರ್ಟ್. ಯಾಕಂದರೆ ಫಾದರ್ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್, ಅದನ್ನು ಓದ ತಕ್ಷಣ ಏನು ಕೇಳ್ತಾರೆ, ಅದನ್ನು ಸುದ್ದಿನ ಹೇಳಿ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯವೇನು ಅಂಥೇಳಿ ಸ್ವಾಮಿಗೆ ಕೇಳ್ತಾರೆ. ಅಂದರೆ ಇಲ್ಲಿ ಯು ಅಂದರೆ ಸ್ವಾಮಿ, ಅಥವಾ ದ ಲಿಸ್ನರ್ ಈಸ್ ಸ್ವಾಮಿ, ಅಥವಾ ಟು ಹೂಮ್ ಡಿಡ್ ಈ ಸೇ ಅಂತಲೂ ಕ್ವಶನ್ ಕೇಳ್ಬೋದು, ಅಥವಾ ಸ್ವಾಮಿನೇ ಅಂತ ನೀವು ಹೇಳಬೇಕು. ಥರ್ಡ್ ಸ್ಟೇಟ್ಮೆಂಟ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ನಾಟ್ ಎ ಬಾಯ್ ಎಟ್ ಆಲ್ ಅಂತ. ಆತ ಒಬ್ಬ ಸ್ಟ್ರಾಂಗ್ ಮತ್ತು ಗ್ರೋನ್ ಅಪ್ ಪರ್ಸನ್ ಇರ್ಬೋದು, ಆತ ಹುಡುಗ ಅಲ್ವೇ ಅಲ್ಲ ಅಂಥೇಳಿ ಸ್ಟೇಟ್ಮೆಂಟ್ ಇದೆ. ಇದು ನಿಮ್ಗೆ ಗೊತ್ತಿದೆ. ಈ ಮಾತನ್ನು ಯಾರು ಹೇಳ್ತಾರೆ ಅಂದರೆ ಸ್ಪೀಕರ್ ಹೇಳ್ತಾನೆ. ಯಾಕಂದರೆ ವಾದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ತಂದೆಯ ಜೊತೆಗೆ. ಸ್ಪೀಕರ್ ಹೇಳ್ತಾನೆ. ಆಮೇಲೆ ಆಯ್ ಅಂದರೆ ಇಲ್ಲಿ ವಾಕ್ಯದಲ್ಲಿ ಆಯ್ ಅಂದರೆ ಐ ಥಿಂಕ್ ಅಂತಿದೆಯಲ್ಲ, ಆಯ್ ಅಂದರೆ ಇಲ್ಲಿ ಸ್ವಾಮಿ. ಹೂಮ್ ಡಸ್ ಐ ರೆಫರ್ ಹಿಯರ್ ಅಂತಲೂ ಕ್ವಶನ್ ಕೇಳ್ಬೋದು. ಅದನ್ನು ಈ ರೀತಿಯೂ ಕ್ವಶನ್ ಕೇಳ್ಬೋದು, ಹೂಮ್ ಡಸ್ ಐ ರೆಫರ್. ಆಮೇಲೆ ಇಲ್ಲಿ ಹಿ ಅಂತಿದೆ, ವಿಲೇಜ್ ಲ್ಯಾಡ್. ಹೂಮ್ ಡಸ್ ಹಿ ರೆಫರ್ ಇನ್ ದ ಸೆಂಟೆನ್ಸ್ ಅಂತಲೂ ಕ್ವಶನ್ ಕೇಳ್ಬೋದು. ವಿಲೇಜ್ ಲ್ಯಾಡ್ ನೆನದಲ್ಲಿ ಇಟ್ಕೊಳ್ರಿ. ಹಿ ಅಂದರೆ ಇಲ್ಲಿ ಸ್ವಾಮಿ ಅಲ್ಲ, ವಿಲೇಜ್ ಲ್ಯಾಡ್. ಆತ ಒಬ್ಬ ಸ್ಟ್ರಾಂಗ್ ಪರ್ಸನ್ ಆಗಿರ್ಬೋದು ಅಂತ ಹೇಳ್ತಿದ್ದಾನೆ. ಅವನು, ಓಕೆ, ಹಿ ಮಸ್ಟ್ ಅಂತಿದೆಯಲ್ಲ, ಹಿ ಅಂದರೆ ಅವನು ಅಂದರೆ ಇಲ್ಲಿ ವಿಲೇಜ್ ಲ್ಯಾಡ್. ಆಮೇಲೆ ವಿಲೇಜ್ ಲ್ಯಾಡ್ ಯಾರು ಸ್ಟ್ರಾಂಗ್ ಪರ್ಸನ್ ಆಗಿದ್ರು ಅಂತಲೂ ಕ್ವಶನ್ ಕೇಳ್ಬೋದು. ಹೂ ವಾಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ಅಂತಲೂ ಕೇಳ್ಬೋದು. ಅವಾಗ ವಿಲೇಜ್ ಲ್ಯಾಡ್ ಅಂತ ನೀವು ಆನ್ಸರ್ ಬರ್ತದೆ. ಫೋರ್ತ್ ಸ್ಟೇಟ್ಮೆಂಟ್ ಈ ರೀತಿ ಇದೆ, ಯು ಥಿಂಕ್ ಯು ಆರ್ ವೈಸರ್ ದನ್ ದ ನ್ಯೂಸ್ ಪೇಪರ್. ಇದು ಗೊತ್ತಿದೆ, ನೀವು ನ್ಯೂಸ್ ಪೇಪರ್ಗಂತೂ ನೀನು ಬುದ್ಧಿವಂತನೇ ಅಂತ ಕ್ವಶನ್ ಕೇಳ್ತಾರೆ. ಯಾರು ಕೇಳಿದ್ರು ನಿಮಗೆ ಗೊತ್ತಿದೆ, ಸ್ವಾಮೀಸ್ ಫಾದರ್ ಈ ರೀತಿ ಕೇಳ್ತಾರೆ. ಅಥವಾ ಹೂ ಆಸ್ಕ್ ದಿಸ್ ಕ್ವಶನ್ ಅಂತಲೂ ಕೇಳ್ಬೋದು. ಹೂ ಈಸ್ ದ ಸ್ಪೀಕರ್ ಅಂತಲೂ ಕ್ವಶನ್ ಕೇಳ್ಬೋದು. 2 ರೀತಿಯೂ ಕ್ವಶನ್ ಕೇಳ್ಬೋದು. ಯು ಅಂದರೆ ಇಲ್ಲಿ ಸ್ವಾಮಿ. ಫಿಫ್ತ್ ಒನ್ ನೋಡಿ, ಲಿವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ಇದನ್ನು ನಾನು ಮತ್ತೆ ಲಾಸ್ಟಿಗೆ ಒಂದು ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದೀನಿ. ಇದನ್ನು ಸಿಂಪಲ್ ವೇ ಇದನ್ನು ನೋಡಿರಿ. ಲಿವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್. ನೀನು ಆ ಸ್ಟ್ರೆಂತನ್ನು ಬಿಡು, ನೀನು ಪ್ರೂವ್ ಮಾಡ್ತೀಯಾ ನಿನ್ನಲ್ಲಿ ಧೈರ್ಯ ಇದೆ ಅಂತ ಕ್ವಶನ್ ಕೇಳ್ತಾರೆ. ಯಾರು ಕೇಳ್ತಾರೆ? ಸ್ಪೀಕರ್ ಸ್ವಾಮೀಸ್ ಫಾದರ್. ಇಲ್ಲಿ ಹೂ ಇಸ್ ದ ಸ್ಪೀಕರ್ ಹಿಯರ್? ಸ್ವಾಮೀಸ್ ಫಾದರ್. ಅದನ್ನೇ ಇದನ್ನು ಈ ರೀತಿಯೂ ಕ್ವಶನ್ ಕೇಳ್ಬೋದು. ಹೂ ಆಸ್ ಆಸ್ಕ್ಡ್ ದಿಸ್ ಕ್ವಶನ್ ಅಂತಲೂ ಕ್ವಶನ್ ಕೇಳ್ಬೋದು. ಓಕೆ, ಸ್ವಾಮೀಸ್ ಫಾದರ್ ಅಂತ ಆನ್ಸರ್ ಬರ್ತೈತಿ. ಯು ಅಥವಾ ಇಲ್ಲಿ ಲಿಸ್ನರ್ ಅಂದರೆ ಯಾರು? ಹೂ ಇಸ್ ದ ಲಿಸ್ನರ್ ಹಿಯರ್? ಅಥವಾ ಟು ಹೂಮ್ ಡಿಡ್ ಈ ಸೇ ಅಂತಲೂ ಕ್ವಶನ್ ಕೇಳ್ಬೋದು. ಯಾರಿಗೆ ಕೇಳಿದರು? ತಂದೆ ಯಾರಿಗೆ ಕೇಳಿದರು ಅಂದರೆ ಸ್ವಾಮಿಗೆ ಕೇಳಿದರು. ಸ್ವಾಮಿ, ಯು ಮೀನ್ಸ್ ಸ್ವಾಮಿ ಹಿಯರ್. ಆ್ಯಂಡ್ ಸಿಕ್ಸ್ತ್ ಒನ್, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್ ಅಂತಿದೆ. ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ನಾವು ಇನ್ನು ಮುಂದೆ ಕ್ರಿಕೆಟ್ ಕ್ಲಬ್ದಲ್ಲಿ ದೊಡ್ಡವ್ರನ್ನು ಕೂಡ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ವಾಕ್ಯವನ್ನು ಹೇಳ್ತಾರೆ. ನಿಮ್ಗೆ ಗೊತ್ತಿದೆ ಈ ವಾಕ್ಯ ಯಾವಾಗ ಹೇಳ್ತಾರೆ ಅಂತ ಅನ್ನೋದು. ಯಾಕಂದರೆ ಯಾವಾಗ ತಂದೆ ಸ್ವಾಮಿಗೆ ಫೋರ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆಫೀಸ್ ರೂಮ್ದಲ್ಲೇ ಮಲ್ಕೋ ಅಂತೇಳಿ, ಆ ಟೈಮ್ದಲ್ಲಿ ಆತ ಚೇಂಜ್ ಮಾಡಬೇಕು, ಸಬ್ಜೆಕ್ಟನ್ನು ಚೇಂಜ್ ಮಾಡಬೇಕು ಅನ್ನೋ ಟೈಮ್ದಲ್ಲಿ ಈ ಕ್ವಶನನ್ನು, ಈ ಹೇಳಿಕೆಯನ್ನು ಹೇಳ್ತಾನೆ. ಏನು, ಸ್ಪೀಕರ್ ಯಾರು ಅಂದರೆ ಸ್ವಾಮಿ. ಇಲ್ಲಿ ಹೂ ಇಸ್ ದ ಸ್ಪೀಕರ್ ಹಿಯರ್?
ಸ್ವಾಮಿ ಈ ರೀತಿ ಹೇಳ್ತಾನೆ. ಆಮೇಲೆ ವಿ ಅಂದರೆ ಇಲ್ಲಿ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಅಂತಾರೆ. ವಿ ಅಂದರೆ ಇಲ್ಲಿ ಸ್ವಾಮಿ ಅಥವಾ ಕ್ಯಾಪ್ಟನ್ ಆಗಿರ್ಬೋದು, ಆತನ ಫ್ರೆಂಡ್ಸ್ ಎಲ್ಲರೂ ಕೂಡಿ ದೊಡ್ಡವರು ಕೂಡ ತಮ್ಮ ಕ್ರಿಕೆಟ್ ಕ್ಲಬ್ದಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ವಾಯ್, ಏಕೆ ಈ ರೀತಿ ಹೇಳ್ತಾನೆ ಸ್ವಾಮಿ ಅಂತಲೂ ಕ್ವಶನ್ ಕೇಳ್ಬೋದು. ವಾಯ್, ಏಕೆ ಈ ರೀತಿ ಮಾತನ್ನು ಹೇಳ್ತಾನೆ ಅಂದರೆ, ಸ್ವಾಮಿ ವಾಂಟೆಡ್ ಟು ಚೇಂಜ್ ದ ಮ್ಯಾಟರ್ ಬಿಕಾಸ್ ಹಿ ಡಸಂಟ್ ವಾಂಟ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಲೋನ್, ಸೊ ಹಿ ವಾಂಟೆಡ್ ಟು ಚೇಂಜ್ ದ ಮ್ಯಾಟರ್, ಸೊ ಹಿ ಸೆಡ್ ದೀಸ್ ವರ್ಡ್ಸ್ ಅಂತಲೂ ಹೇಳ್ಬೋದು. ಹೌದಾನೆ? ಯಾಕಂದ್ರೆ ಆತನಿಗೆ ಆಫೀಸ್ ರೂಮ್ದಲ್ಲಿ ಒಬ್ಬನೇ ಮಲಗಲಿಕ್ಕೆ ಇಷ್ಟ ಇರಲಿಲ್ಲ. ಆವಾಗ ಹೇಗಾದರೂ ಮಾಡಿ ಆ ಮಾತನ್ನು ಬದಲಾಯಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಸ್ವಾಮಿ ಈ ಮಾತನ್ನು ಹೇಳ್ತಾನೆ. ಆಮೇಲೆ 7th ಒನ್, ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್ ಅಂತ ಹೇಳ್ತಾರೆ. ಇದು ನಿಮ್ಗೆ ಗೊತ್ತು, ಯಾವಾಗ ಸ್ವಾಮಿ ಆಫೀಸ್ ರೂಮ್ದಲ್ಲಿ ಮಲಗಲಿಕ್ಕೆ ಇಷ್ಟ ಇಲ್ಲವೋ ಆವಾಗ ಟಾಪಿಕನ್ನು ಚೇಂಜ್ ಮಾಡಿ ಕ್ರಿಕೆಟ್ ಕ್ಲಬ್ ಬಗ್ಗೆ ಹೇಳ್ತಾನೆ. ಆವಾಗ ಫಾದರ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಆವಾಗ ಈ ಸ್ಟೇಟ್ಮೆಂಟ್ ಹೇಳ್ತಾರೆ, ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್, ಅದ್ರ ಬಗ್ಗೆ ನಾವು ಆಮೇಲೆ ನೋಡೋಣ ಅಂಥೇಳಿ ಕಠಿಣ ಮಾಡ್ತಾರೆ. ಹಾಗಾದರೆ ಹೂ ಇಸ್ ದ ಸ್ಪೀಕರ್? ಸ್ವಾಮೀಸ್ ಫಾದರ್ ಇಸ್ ದ ಸ್ಪೀಕರ್. ಅಥವಾ ಹೂ ಸೆಡ್ ದೀಸ್ ವರ್ಡ್ಸ್? ಸ್ವಾಮೀಸ್ ಫಾದರ್. ವಿ ಅಂದರೆ ಇಲ್ಲಿ ಯಾರು? ನಾವು ಅಂದರೆ ಸ್ವಾಮೀಸ್ ಫಾದರ್ ಆ್ಯಂಡ್ ಸ್ವಾಮಿ ಅಂತ ನಾವು ಅದ್ರ ಬಗ್ಗೆ ಆಮೇಲೆ ನೋಡೋಣ ಅಂತ ಹೇಳ್ತಾರಲ್ಲ. ಸೊ ಸ್ವಾಮೀಸ್ ತಂದೆ ಮತ್ತು ಸ್ವಾಮಿ ನಾವು ಇಬ್ಬರು ಕೂಡ ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ತಂದೆ ಹೇಳ್ತಾರೆ. ಆಮೇಲೆ ಲಿಸ್ನರ್ ಯಾರು? ಟು ಹೂಮ್ ಡಿಡ್ ಈ ಸೇ ದಿಸ್? ಯಾರು ಹೇಳ್ತಾರಂದರೆ ಸ್ವಾಮಿ. ಹಿಯರ್ ಲಿಸ್ನರ್ ಈಸ್ ಸ್ವಾಮಿ. ಯಾರಿಗೆ ಹೇಳಿದನು ತಂದೆ ಅಂತಂದರೆ ಸ್ವಾಮಿಗೆ ಹೇಳಿದನು. 8th ಒನ್, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಇನ್ನು ಮುಂದೆ ನೀನು ಒಬ್ಬನೇ ಮಲ್ಕೋ ಅಂತೇಳಿ ಹೇಳ್ತಾರೆ. ಇದು ನಿಮಗೆ ಗೊತ್ತಿದ್ದು ಫೇಮಸ್ ಸ್ಟೇಟ್ಮೆಂಟ್. ಇದು ಸ್ವಾಮೀಸ್ ತಂದೆ ಹೇಳ್ತಾರೆ. ಅದಕ್ಕೆ ಸ್ಪೀಕರ್ ಇಸ್ ದ ಸ್ವಾಮೀಸ್ ಫಾದರ್. ಆಮೇಲೆ ಯು ಅಂದರೆ ಇಲ್ಲಿ ಸ್ವಾಮಿ. ಆಮೇಲೆ ವೈ ಶುಡ್ ಈ ಸ್ಲೀಪ್ ಅಲೋನ್ ಅಂತ ಕ್ವೆಶನ್ ಕೇಳ್ಬೋದು. ಏಕೆ ಆತ ಆಫೀಸ್ ರೂಮ್ದಲ್ಲಿ ಒಬ್ಬನೇ ಮಲಗಬೇಕಂತ ತಂದೆ ಹೇಳ್ತಾರೆ ಅಂತಂದರೆ, ಬಿಕಾಸ್ ಟು ಪ್ರೂವ್ ಹಿ ಹ್ಯಾಸ್ ಕರೇಜ್. ನೋಡಿ, ಇದು ಇಂಪಾರ್ಟೆಂಟ್ ಲೈನ್ಸ್. ಇದು ನೀವು ಕ್ವಶನ್ದಲ್ಲಿ ಆನ್ಸರ್ ಮಾಡಿದ್ರೆ ಈ ರೀತಿ ಮಾಡಿ, ಹೀ ಶುಡ್ ಸ್ಲೀಪ್ ಅಲೋನ್ ಟು ಪ್ರೂವ್ ಹಿ ಹ್ಯಾಸ್ ಕರೇಜ್ ಅಂತೇಳಿ. ಓಕೆ, ಈ ರೀತಿಯೂ ಮಾಡ್ಬೋದು. ಸೊ 3 ಕ್ವಶನ್ಸ್ಗಳು ಇದ್ರ ಮೇಲೂ ಕೇಳ್ಬೋದು. 9th ಇನ್ನೊಂದು ಕ್ವಶನ್, ವಾಸ್ ಇಟ್ ಅ ಚಾಲೆಂಜ್ ಆರ್ ಎ ಕಮಾಂಡ್? ಅದೇನು ಚಾಲೆಂಜ್ ಆಗಿತ್ತಾ ಏನು ಕಮಾಂಡ್ ಆಗಿತ್ತಾ? ತಂದೆ ಹೇಳಿದ್ದು ಮುಂಚೆ ನೋಡಿ, ಫ್ರಮ್ ದ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮಾಂಡ್. ಮೊದಲು ಚಾಲೆಂಜ್ ಆಗಿತ್ತು, ಆಮೇಲೆ ಇದು ಏನಾಯಿತು? ಕಮಾಂಡ್ ಆಯಿತು. ಓಕೆ, ಕಮಾಂಡ್, ಮೇನ್ ಆನ್ಸರ್ ಈಸ್ ಕಮಾಂಡ್. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್ ಅಂತ ಹೇಳ್ತಾನೆ. ತಂದೆ ಯಾವಾಗ ಆತನಿಗೆ ಒತ್ತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆತನಿಗೆ ಮಲಗಲಿಕ್ಕೆ ಇಷ್ಟ ಇರಲ್ಲ, ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಮಗ, ಈ ರೀತಿ ಹೇಳ್ತಾನೆ, ಸ್ವಾಮಿ ನಾನು ಫಸ್ಟ್ ಆಫ್ ದಿ ನೆಕ್ಸ್ಟ್ ಮಂತ್ ನಾನು ಅಲ್ಲಿ ಒಬ್ಬನೇ ಮಲಗ್ತೀನಿ ಅಂತ ಹೇಳ್ತಾನೆ. ಬಟ್ ಇದನ್ನು ಹೇಳಿದವರು ಸ್ವಾಮಿ. ಇದನ್ನು ಆಯ್ ಅಂದರೆ ಇಲ್ಲಿ ಆಯ್ ಅಂದರೂ ಕೂಡ ಇಲ್ಲಿ ಸ್ವಾಮಿನೇ. ಲಿಸ್ನರ್ ಯಾರು ಅಂದರೆ ಟು ಹೋಮ್ ಅಂದರೆ ಸ್ವಾಮೀಸ್ ಫಾದರ್ಗೆ ಹೇಳ್ತಾನೆ ಈ ರೀತಿ. ವೇರ್ ವಿಲ್ ಈ ಸ್ಲೀಪ್? ಎಲ್ಲಿ ಮಲಗಬೇಕಂತ ಹೇಳ್ತಾನೆ ಅಂತಂದರೆ, ಹಿ ವಿಲ್ ಸ್ಲೀಪ್ ಇನ್ ದ ಆಫೀಸ್ ರೂಮ್. ಆಫೀಸ್ ರೂಮ್ದಲ್ಲಿ ಮಲಗಬೇಕಂತ ಹೇಳ್ತಾನೆ. ವೈ ಶುಡ್ ಈ ಸ್ಲೀಪ್ ಅಲೋನ್? ಏಕೆ ಆತ ಒಬ್ಬನೇ ಮಲಗಬೇಕು? ಅದೇ ಸೇಮ್ ಆನ್ಸರ್, ಇದು ರಿಪೀಟ್ ಆಗಿದೆ. ಟು ಪ್ರೂವ್ ಹಿ ಹ್ಯಾಸ್ ಕರೇಜ್, ಅದರಲ್ಲಿ ಧೈರ್ಯ ಇದೆ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಆತ ಒಬ್ಬನೇ ಮಲಗಬೇಕಾಗಿತ್ತು. ಇದು ತಂದೆ ಮತ್ತು ಮಗ ನಡುವೆ ನಡೆದಂಥ ಒಂದು ವಾದ ವಿವಾದನೆ ಅಂತ ಅನ್ಬೋದು, ಆರ್ಗ್ಯುಮೆಂಟ್ನ ಅಂತ ನಾವು ಕರಿಬೋದು. ಅದನ್ನೇ ಟೆಕ್ಸ್ಟ್ ಬುಕ್ದಲ್ಲಿ ಡಿಸ್ಪ್ಯೂಟೆಡ್ ದ ಥಿಯರಿ ಅಂತಲೇ ಕೊಟ್ಟಿದ್ದಾರೆ. ಆ್ಯಂಡ್ 10th ಒನ್, ನೋ ಯು ಮಸ್ಟ್ ಡೂ ಇಟ್ ನೌ. ಇಲ್ಲ, ನೀನು ಈಗಲೇ ಮಾಡು ಅಂತ ಹೇಳ್ತಾನೆ ತಂದೆ. ಹೌದಾನೆಲ್? ಸ್ಪೀಕರ್ ಇಸ್ ದ ಸ್ವಾಮೀಸ್ ಫಾದರ್. ಯಾಕಂದ್ರೆ ನೀ ಈಗಲೇ ಮಲಗು, ಇವತ್ತೇ ಮಲಗು, ನೀ ಇವತ್ತು ಅನ್ಬೇಡ, ಇವಾಗಲೇ ಮಲ್ಕೋ ಅಂತ ಹೇಳ್ತಾನೆ ಸ್ವಾಮೀಸ್ ಫಾದರ್. ಇವು ಅಂದ್ರೆ ಇಲ್ಲಿ ಸ್ವಾಮಿ. ಆಮೇಲೆ ವಾಟ್ ಮಸ್ಟ್ ಈ ಡೂ? ಏನು ಮಾಡ್ಬೇಕಂದ್ರೆ ಸೇಮ್, ಹಿ ಮಸ್ಟ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಆತ ಒಬ್ಬನೇ ಆಫೀಸ್ ರೂಮ್ದಲ್ಲಿ ಮಲಗಬೇಕು. ವಾಟ್ ಈಸ್ ಇಟ್ ಹಿಯರ್? ಇಟ್ ಅಂದರೆ ಇಲ್ಲಿ ಏನು? ಈ ರೀತಿಯೂ ಕ್ವಶನ್ ಕೇಳ್ಬೋದು. ನೆನಪಲ್ಲಿಟ್ರಿ, ಇದೇ ರೀತಿ ಕ್ವಶನ್ ಬರುತ್ತೆ ಅಂತ ಯಾರು ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಆ ರೀತಿ ಕೊಡ್ಲಿಕ್ಕೂ ಆಗಲ್ಲ. ಯಾವ ಟೀಚರ್ಸ್ಗೂ ಇದೇ ಕ್ವಶನ್ ಹಿಂಗೆ ಬರ್ತದೆ ಆರ್ಸಿದಲ್ಲಿ ಅಂತ ಹೇಳಲಿಕ್ಕೇ ಆಗಲ್ಲ. ಸ್ಟೇಟ್ಮೆಂಟ್ ಮಾತ್ರ ಆ್ಯಸ್ ಇಟ್ ಈಸ್ ಟೆಕ್ಸ್ಟ್ ಬುಕ್ದಿಂದ ಬರ್ಬೋದು, ಬಟ್ ಕ್ವಶನ್ಸ್ಗಳು ಆ್ಯಸ್ ಇಟ್ ಈಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಕೆಲವೊಮ್ಮೆ ಇದೇ ರೀತಿಯೂ ಬರ್ಬೋದು, ನಾವು ಗೆಸ್ ಅಷ್ಟೇ ಮಾಡ್ಬೋದು. ಓಕೆ, ನೀವು ವಾಟ್ ಈಸ್ ಇಟ್ ಹಿಯರ್? ಇಲ್ಲಿ ಇಟ್ ಅಂದರೆ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಇಟ್ ಮೀನ್ಸ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ಓಕೆ, 11th ಒನ್, ವೈ ಡು ಯು ಲುಕ್ ಎಟ್ ಮೀ ವೈಲ್ ಯು ಸೇ ಇಟ್? ಇದು ಅಪ್ರೂಪ್ ಆದದ್ದು. ಈ ರೀತಿ ಕ್ವಶನ್ಸ್ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಮ್ಮ ಕ್ವಶನ್ ಪೇಪರ್ದಲ್ಲಿ. ಯಾಕಂದರೆ ಹೊಸ ರೀತಿಯ ಕ್ವಶನ್. ಯಾಕಂದರೆ ಈ ಹೇಳಿದಂಥ ಮಾತು ನಿಮ್ಗೆ ಗೊತ್ತಿದೆ, ಯಾಕೆ ನೀವು ನನ್ನ ಕಡೆ ನೋಡ್ತೀಯಾ ಆ ಮಾತನ್ನು ಹೇಳಬೇಕಾದ್ರೆ ಅಂತ ಕೇಳ್ತಾರೆ. ನೀವು ಯಾರು ಪಾಠವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಅವ್ರಿಗೆ ಬೇಗನೆ ಆನ್ಸರ್ ಸಿಗುತ್ತೆ. ಸ್ಪೀಕರ್ ಈಸ್ ಸ್ವಾಮೀಸ್ ಮದರ್. ತಂದೆ ಹೇಳಬೇಕಾದ್ರೆ ಆತನ ಹೆಂಡತಿಯ ಮುಖದ ಕಡೆ ನೋಡ್ತಾನೆ. ಸೊ ಆವಾಗ ಹೆಂಡತಿ ಈ ರೀತಿ ಸಿಟ್ಟಿನಿಂದ ಹೇಳ್ತಾಳೆ. ಆಮೇಲೆ ಮೀ ಅಂದರೆ ಸ್ವಾಮೀಸ್ ಮದರ್, ನಾನು ಇಲ್ಲಿನೂ ಎರಡೂ ಒಂದೇ. ಲಿಸ್ನರ್ ಸ್ವಾಮೀಸ್ ಫಾದರ್. ಯು ಅಂದರೆ ಸ್ವಾಮೀಸ್ ಫಾದರ್. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್.
ಆ ಹುಡುಗನ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಎಲ್ಲ ಸ್ಟೇಟ್ಮೆಂಟ್‌ನು ಕಂಟಿನ್ಯೂಸ್ ಆಗಿ ತೆಗೆದುಕೊಂಡಿದ್ದೀನಿ. ನಿಮಗೆ ಇವಾಗ ಭಾಳ ಈಸಿ ಅನಿಸ್ತವೆ. ಬಟ್ ನೆನಪಲ್ಲಿ ಇಟ್ಕೊಳ್ರಿ ವಿದ್ಯಾರ್ಥಿಗಳೇ, ಯಾವಾಗ ಕ್ವೆಶ್ಚನ್ ಪೇಪರ್‌ದಲ್ಲಿ ಇದನ್ನು ಯಾವುದೋ ಒಂದು ಸ್ಟೇಟ್ಮೆಂಟನ್ನು ಒಂದನ್ನೇ ತೆಗೆದು ಅಲ್ಲಿ ಎತ್ತಿಟ್ಟಿರ್ತಾನೆ. ಸೊ ಅವಾಗ ನಿಮಗೆ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರ್ತದೆ. ಯಾಕಂದರೆ ಇಡೀ ಎಲ್ಲ ಲೆಸನ್ಸ್‌ಗಳಿಂದ ಒಂದು ಸ್ಟೇಟ್ಮೆಂಟ್ ತೆಗೆದುಕೊಂಡಿರ್ತಾನಲ್ಲ, ಅವು ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರ್ತದೆ. ಈಗ ನೀವು ಏನು ಒನ್ ಬೈ ಒನ್ ನೋಡ್ತಾ ಇದ್ದೀರಲ್ಲ, ಸೊ ಇವಾಗ ಆನ್ಸರ್ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಸ್ಟೋರಿ ಹೇಗಿದೆಯಲ್ಲ ಹಾಗೇನೇ ನಾನು ಆರ್ಸಿಯನ್ನು ತೆಗೆದುಕೊಂಡಿದ್ದೀನಿ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೆ ಆ ಹುಡುಗನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸ್ಪೀಕರ್ ಇಸ್ ದ ಸ್ವಾಮೀಸ್ ಮದರ್. ಐ ಅಂದರೆ ಸ್ವಾಮೀಸ್ ಮದರ್. ಟು ಹುಮ್ ಡಿಡ್ ಶಿ ಸೇ, ಯಾರಿಗೆ ಹೇಳಿದ್ರು ಅಂದರೆ ಟು ಸ್ವಾಮೀಸ್ ಫಾದರ್. 13, ಇಫ್ ಯು ಮೀನ್ ಯುವರ್ ಮದರ್ ಇಸ್ ಸ್ಪಾಯ್ಲಿಂಗ್ ಹಿಮ್, ಟೆಲ್ ಹರ್ ಸೊ ಆ್ಯಂಡ್ ಡೋಂಟ್ ಲುಕ್ ಆಟ್ ಮೀ. ಇದೊಂದು ಕಾಮಿಡಿ ಆದಂಥ ಸ್ಟೇಟ್ಮೆಂಟ್. ನೀನು ಕೆಡಿಸ್ತಾ ಇದ್ದೆ ಅಂದರೆ ಅದು ನಾನು ಕೆಡಿಸ್ತಾ ಇಲ್ಲ, ಆ ಹುಡುಗನನ್ನು ನಿಮ್ಮ ತಾಯಿ ಕೆಡಿಸ್ತಾ ಇದ್ದಾಳೆ, ಅವಳಿಗೆ ಹೇಳುವಂತೆ ಇಲ್ಲಿ ಹೇಳ್ತಾರೆ. ಯಾರಂದರೆ ಸ್ಪೀಕರ್ ಇಸ್ ಸ್ವಾಮೀಸ್ ಮದರ್. ಯು ಅಂದರೆ ಸ್ವಾಮೀಸ್ ಫಾದರ್ ಹಿಯರ್. ಹಿಮ್ ಅಂದರೆ ಸ್ವಾಮಿ ಹಿಯರ್. ಅಲ್ಲಿ ನೋಡಿರಿ, ಅವನನ್ನು ಯಾರು ಕೆಡಿಸ್ತಿದ್ದಾರೆ, ಅವನ ಅಂದರೆ ಇಲ್ಲಿ ಸ್ವಾಮಿ. ಟು ಹುಮ್ ಡಿಡ್ ಶಿ ಸೇ, ಯಾರಿಗೆ ಹೇಳಿದರು ಅಂತಂದರೆ ಸ್ವಾಮೀಸ್ ಫಾದರ್ಗೆ ಹೇಳಿದರು. ಹೌದಾ? ಫಸ್ಟ್ ಒನ್ ಸ್ವಾಮೀಸ್ ಫಾದರ್ಸ್ ಮದರ್ ಆಗಿರ್ಬೋದು, ಸ್ವಾಮಿಯ ಗ್ರ್ಯಾಂಡ್ ಮದರ್ ಆಗಿರ್ಬೋದು, ಅಥವಾ ಸ್ವಾಮಿಯ ಮದರ್ಸ್ ಮದರ್ ಇನ್ ಲಾನು ಆಗಿರ್ಬೋದು. ನಮ್ಮದಲ್ಲಿ ಇಟ್ಕೊಳ್ರಿ, ಮೂರು ರೀತಿಯೂ ಆಗಿರ್ಬೋದು. ಸ್ವಲ್ಪ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಿನ್ನ ತಾಯಿ ಅಂದರೆ ಇಲ್ಲಿ ಸ್ವಾಮಿಯ ಅಜ್ಜಿ, ಸ್ವಾಮಿಗೆ ಅಜ್ಜಿ ಆಗ್ತಾಳೆ, ಮತ್ತು ಸ್ವಾಮಿ ತಂದೆಗೆ ತಾಯಿ ಆಗ್ತಾಳೆ, ಸ್ವಾಮಿ ತಾಯಿಗೆ ಅತ್ತೆ ಆಗ್ತಾಳೆ. ಓಕೆ, ಈ ರೀತಿ ನಾನು ಕೊಟ್ಟಿದ್ದೀನಿ. ಸೊ ನಿಮಗೆ ಯಾವುದಾದ್ರು ಒಂದು ನೆನಪು ಇಟ್ಕೊಂಡ್ರೂ ತೊಂದರೆ ಇಲ್ಲ. ಮೀ ಅಂದರೆ ಸ್ವಾಮೀಸ್ ಮದರ್. 14, ಬಾಯ್ ಯು ಆರ್ ಆಲ್ರೆಡಿ ಫೀಲಿಂಗ್ ಸ್ಲೀಪಿ, ಡೋಂಟ್ ಯು ವಾಂಟ್ ಟು ಹಿಯರ್ ಸ್ಟೋರಿ ಅಂತ ಕ್ವೆಶನ್ ಕೇಳ್ತಾರೆ. ಸ್ಪೀಕರ್ ಈಸ್ ಸ್ವಾಮೀಸ್ ಗ್ರ್ಯಾಂಡ್ ಮದರ್ ಕೇಳ್ತಾರೆ. ಯಾವಾಗ ತಂದೆಯನ್ನು ತಪ್ಪಿಸ್ಕೊಂಡು ಮಗ ಅಲ್ಲಿಗೆ ಬಂದು ಮಲಗುತ್ತಿರ್ತಾನಲ್ಲ ಬೇಗನೆ, ಸೊ ಅವಾಗ ಅಜ್ಜಿ ಕೇಳಿದಂಥ ಮಾತು ಇದು. ಇಲ್ಲಿ ಬಾಯ್ ಅಥವಾ ಯು ಅಂದರೆ ಸ್ವಾಮಿ. ಡೋಂಟ್ ಕವರ್ ಯುವರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿ. ನಿನ್ನ ಮುಖವನ್ನು ಕವರ್ ಮಾಡ್ಕೋಬೇಡ, ನೀನು ನಿಜವಾಗಿ ನಿದ್ದೆ ಬಂತ ಅಂತ ಕೇಳ್ತಾರೆ. ಇಲ್ಲಿ ಸ್ಪೀಕರ್ ಸ್ವಾಮೀಸ್ ಗ್ರ್ಯಾಂಡ್ ಮದರ್ ಅಥವಾ ಸ್ವಾಮೀಸ್ ಗ್ರ್ಯಾನಿ ಯಾರು ಹೇಳ್ತಾರೆ, ನಿನ್ನ ಮುಖವನ್ನು ಮುಚ್ಕೋಬೇಡ ಅಂತೇಳಿ ಸ್ವಾಮಿ ಅಜ್ಜಿ ಹೇಳ್ತಾಳೆ. ಯು ಅಂದ್ರೆ ಇಲ್ಲಿ ಸ್ವಾಮಿ. ವಾಟ್ ಯು ಡಿಸ್ಟರ್ಬ್ ಹಿಮ್, ಎತ್ತಕ್ಕಾಗಿ ಆತನ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತೇಳಿ ಕ್ವೆಶನ್ ಕೇಳ್ತಾರೆ. ಇದು ನೆನಪಲ್ಲಿ ಇಟ್ಕೊಳ್ರಿ, ಸ್ಪೀಕರ್ ಈ ಸ್ವಾಮೀಸ್ ಗ್ರ್ಯಾಂಡ್ ಮದರ್ ಅಥವಾ ಸ್ವಾಮೀಸ್ ಗ್ರ್ಯಾನಿ. ಯಾಕೆ ತಂದೆ ಬಂದು ಆತನಿಗೆ ಎಬ್ಬಿಸ್ತಿರ್ತಾನಲ್ಲ, ಆವಾಗ ಎಬ್ಬಿಸಿ ಕರ್ಕೊಂಡು ಹೋಗಬೇಕಾದ್ರೆ ಫಸ್ಟಿಗೇನೆ ಅಜ್ಜಿ ಈ ರೀತಿ ಹೇಳ್ತಾರೆ, ಡಿಸ್ಟರ್ಬ್ ಮಾಡಬೇಡ ಅಂಥೇಳಿ. ಯು ಅಂದರೆ ಸ್ವಾಮೀಸ್ ಫಾದರ್ ಹಿಯರ್, ಹಿಮ್ ಅಂದರೆ ಸ್ವಾಮಿ. ಆ್ಯಂಡ್ ವಾಟ್ ವಾಸ್ ಹಿ ಡಿಸ್ಟರ್ಬಿಂಗ್ ಅಂತಲೇ ಕ್ವೆಶನ್ ಕೇಳ್ಬೋದು. ಏನು ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂತಂದರೆ, ಹಿ ವಾಸ್ ಟೇಕಿಂಗ್ ಹಿಮ್ ಟು ಹಿಸ್ ಆಫೀಸ್ ರೂಮ್ ಟು ಸ್ಲೀಪ್ ಅಲೋನ್. ಆತನ ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ತಿರ್ತಾನೆ ಒಬ್ಬನೇ ಮಲಗಲಿಕ್ಕಾಗಿ. 17, ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಅಂತ ಹೇಳ್ತಾನೆ. ಇದು ನಿಮಗೆ ಎಲ್ಲರಿಗೂ ಗೊತ್ತಾಗಿಬಿಡುತ್ತೆ. ಇದು ನಿನ್ನ ಆಫೀಸ್ ರೂಮ್ ಭಾಳಷ್ಟು ಡಸ್ಟ್ ಆಗಿದೆ ಮತ್ತು ಅಲ್ಲಿ ಸ್ಕಾರ್ಪಿಯನ್ಸ್ ಇರ್ಬೋದು ಲಾ ಬುಕ್ಸ್ಗಳ ಹಿಂದ್ಗಡೆ ಅಂತೇಳಿ ಹೇಳ್ತಾನೆ. ಯಾರಂತಂದರೆ ಸ್ಪೀಕರ್ ಇಸ್ ಸ್ವಾಮಿ. ಆ್ಯಂಡ್ ಯುವರ್ ಅಂದರೆ ಇಲ್ಲಿ ಸ್ವಾಮೀಸ್ ಫಾದರ್. ಆ್ಯಂಡ್ ಲಿಸ್ನರ್ ಅಥವಾ ಟು ಹೋಮ್ ಅಂತಲೂ ಕ್ವೆಶನ್ ಕೇಳ್ಬೋದು, ಸ್ವಾಮೀಸ್ ಫಾದರ್. 18th, ವೈ ಡು ಯು ಟೇಕ್ ಹಿಮ್ ಟು ದಿ ಆಫೀಸ್ ರೂಮ್, ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್. ಐ ಥಿಂಕ್ ನೋಡಿ, ಇದನ್ನು ಸ್ಟೇಟ್ಮೆಂಟ್ನೇ ಯಾವ ರೀತಿ ಇದೆ ನೋಡಿ. ಆತನನ್ನು ಯಾಕೆ ಆಫೀಸ್ ರೂಮಿಗೆ ಹೋಗ್ತಾ ಇದೆಯಾ, ಆತ ಹಾಲ್ದಲ್ಲೇ ಮಲಗ್ಬೋದಲ್ಲ ಅಂತ ಹೇಳ್ತಾರೆ. ಯಾರಂತಂದರೆ ಸ್ವಾಮೀಸ್ ಮದರ್. ಯು ಅಂದ್ರೆ ಇಲ್ಲಿ ಸ್ವಾಮೀಸ್ ಫಾದರ್. ಆತನನ್ನು ಕರೆದುಕೊಂಡು ಹೋಗ್ತಾ ಇರೋರು ಯಾರು, ಸ್ವಾಮೀಸ್ ಫಾದರ್. ಆ್ಯಂಡ್ ಹಿಮ್ ಅಂದರೆ ಸ್ವಾಮಿ, ಹಿ ಅಂದ್ರೂ ಕೂಡ ಸ್ವಾಮಿನೇ. ಐ ಅಂದರೆ ಸ್ವಾಮೀಸ್ ಮದರ್. ಹೂಸ್ ಆಫೀಸ್ ರೂಮ್, ಹೂಸ್ ಆಫೀಸ್ ರೂಮ್ ಅಂತ ಏನಾದರೂ ಇದ್ದರೆ ಸ್ವಾಮೀಸ್ ಫಾದರ್ಸ್ ಆಫೀಸ್ ರೂಮ್ ಅಂತ ಅಂದ್ಕೊಳ್ರಿ. 19th, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ಅಲ್ಲಿ ಸ್ಕಾರ್ಪಿಯನ್ಸ್ಗಳು ಇಲ್ಲ ಲಿಟಲ್ ಫೆಲೋ, ನೀನು ಬೇಕಾದರೆ ಬೆಂಚ್ ಮೇಲೆ ಮಲಗೋ ಅಂತ ಹೇಳ್ತಾರೆ. ಯಾರಂತಂದರೆ ಸ್ವಾಮೀಸ್ ಫಾದರ್ ಹೇಳ್ತಾರೆ. ದೇರ್ ಅಂದರೆ ಬಿಹ್ಯಾಂಡ್ ಲಾ ಬುಕ್ಸ್, ಅಲ್ಲಿ ಸ್ಕಾರ್ಪಿಯನ್ಸ್ ಇಲ್ಲ. ಅಲ್ಲಿ ಅಂದರೆ ಇಲ್ಲಿ ಬಿಹ್ಯಾಂಡ್ ಲಾ ಬುಕ್ಸ್ ಅಂತ, ಲಾ ಬುಕ್ಸ್ ಹಿಂದ್ಗಡೆ ಸ್ಕಾರ್ಪಿಯನ್ಸ್ ಇಲ್ಲ. ಲಿಸ್ನರ್ ಅಂದರೆ ಸ್ವಾಮಿ. ಲಿಟಲ್ ಫೆಲೋ ಅಂದರೂ ಕೂಡ ಸ್ವಾಮಿನೇ. ಇವು ಅಂದರೂ ಕೂಡ ಸ್ವಾಮಿ. ಈ ವಾಕ್ಯದಲ್ಲಿ ಇವು ಬರುವಂಥ ವರ್ಡ್ಸ್ಗಳು, ಅದರ ಮೀನಿಂಗ್ ಇದು. 20, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಇದು ಕನ್ಫ್ಯೂಷನ್ ಆಗುವಂಥ ಸ್ಟೇಟ್ಮೆಂಟ್. ಏನೋ ನನಗೆ ಕಚ್ಚಿತ್ತು ಅಯ್ಯೋ ಅಂತ ಚೀರ್ತಾನೆ. ಯಾರಂತಂದರೆ ಒನ್ ಆಫ್ ದಿ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದಿ ಡಿಸ್ಟ್ರಿಕ್ಟ್. ಆತ ಡಿಸ್ಟ್ರಿಕ್ಟ್ದ ಒಬ್ಬ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಗಿರ್ತಾನೆ, ದರೋಡೆಕೋರಾಗಿರ್ತಾನೆ. ಆತ ಈ ರೀತಿ ಕಸ್ತಾನೆ ಯಾವಾಗಂತಂದರೆ, ಯಾವಾಗ ಸ್ವಾಮಿ ಆತನ ಖಾಲಿ ಕಸ್ತಾನೆ ನೋಡಿರಿ, ಆವಾಗ ಈ ಸ್ಟೇಟ್ಮೆಂಟ್ ಬಂದದ್ದು.
ಮೀ ಅಂದರೆ ಒನ್ ಆಫ್ ದಿ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದಿ ಡಿಸ್ಟ್ರಿಕ್ಟ್. ಹೂ ಹ್ಯಾಡ್ ಬಿಟನ್ ಹಿಮ್, ಯಾರು ಆತನ ಕಚ್ಚಿದ್ರು ಅಂದರೆ ಸ್ವಾಮಿ ಹ್ಯಾಡ್ ಬಿಟನ್ ಹಿಮ್. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್, ಇದನ್ನು ಸ್ಟೇಟ್ಮೆಂಟ್ ಮತ್ತೆ ಲಾಸ್ಟಿಗೂ ಕೇಳಿದ್ದೀನಿ ಬೇರೆ ರೀತಿಯಲ್ಲಿ. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್ ಅಂತ ಸ್ಟೇಟ್ಮೆಂಟ್ ಇದೆ. ನೀನು ಏಕೆ ಪೊಲೀಸ್ಗೆ ಜಾಯ್ನ್ ಆಗಬಾರ್ದು ದೊಡ್ಡವನಾದ ನಂತರ ಅಂತ ಕೇಳ್ತಾರೆ. ದ ಇನ್ಸ್ಪೆಕ್ಟರ್ ಕೇಳಿದಂಥ ಮಾತು ಇದು. ಯು ಅಂದರೆ ಇಲ್ಲಿ ಸ್ವಾಮಿ. ವೈ ಶುಡ್ ಈ ಜಾಯಿನ್ ದ ಪೊಲೀಸ್, ಏತಕ್ಕಾಗಿ ಆತ ಜಾಯ್ನ್ ಆಗಬೇಕಂದ್ರೆ ಬಿಕಾಸ್ ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದಿ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದಿ ಡಿಸ್ಟ್ರಿಕ್ಟ್ ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಆತ ಒಬ್ಬ ಕಳ್ಳನ ಹಿಡಿದುಕೊಟ್ಟಿರ್ತಾನೆ, ಅದಕ್ಕಾಗಿ ಆತನನ್ನು ಏನು ಪೊಲೀಸ್ಗೆ ಜಾಯ್ನ್ ಆಗಂತ ಸಲಹೆ ಕೊಡ್ತಾನೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಇದೇ ವಾಕ್ಯವನ್ನು ನಾನು ಇನ್ನೊಂದು ಸಿಂಪಲ್ ಆದ ವಾಕ್ಯದಲ್ಲಿನೂ ಕೊಟ್ಟಿದ್ದೀನಿ. ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ಬರೆಯಿರಿ. ಓಕೆ, ಕೊನೆಗೆ ಕೊಟ್ಟಿದ್ದೀನಿ ಅದನ್ನು. 22. ಹಿ ಡಿಡಂಟ್ ಹ್ಯಾವ್ ಅ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್. ಆತ ಕಳೆದ ರಾತ್ರಿ ಒಂದಿಷ್ಟೂ ಕಣ್ಣು ಮುಚ್ಚಿಲ್ಲ ಅಂತ ಹೇಳ್ತಾರೆ. ಈ ಮಾತನ್ನು ಹೇಳಿದ್ದು ಸ್ವಾಮೀಸ್ ಮದರ್. ಹಿ ಅಂದರೆ ಇಲ್ಲಿ ಸ್ವಾಮಿ ನಿದ್ರೆನೇ ಮಾಡಿರಲಿಲ್ಲ ಅಂತ ಲಾಸ್ಟ್ ನೈಟ್ ಬಿಕಾಸ್ ಹಿ ವಾಸ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ಲಿಸ್ನರ್ ಅಂದರೆ ಸ್ವಾಮೀಸ್ ಫಾದರ್. ಆ್ಯಂಡ್ 23, ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಯು ನಿಡಂಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್ ಅಂತ ಹೇಳ್ತಾರೆ. ಆತ ಎಲ್ಲಿ ಬೇಕೋ ಅಲ್ಲಿ ಮಲಗಲಿ ಬಿಡಿ, ಆತನ ಲೈಫನ್ನು ನೀವು ರಿಸ್ಕ್ ಮಾಡಬೇಡಿ ಅಂತ ಹೇಳ್ತಾರೆ. ಇದು ಸ್ಪೀಕರ್ ಈ ಸ್ವಾಮೀಸ್ ಮದರ್ ಆ್ಯಂಡ್ ಹಿಮ್ ಆರ್ ಹಿ ಅಂದರೆ ಸ್ವಾಮಿ. ಇಲ್ಲಿ ಯಾರು ಹೂ ಇಸ್ ದ ಲಿಸ್ನರ್, ಯು ಅಂದರೆ ಯಾರು, ಟು ಹೂಮ್ ಡಿಡ್ ಶಿ ಸೇ ಅಂತಂದರೆ ಸ್ವಾಮೀಸ್ ಫಾದರ್. 24, ಆಲ್ ರೈಟ್ ಮಾಲಿ ಕಡಲ್ ಆ್ಯಂಡ್ ಸ್ಪಾಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್, ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ಇದು ಕೊನೆ ಹೇಳಿದಂಥ ಮಾತು. ಯಾರು ಹೇಳಿದನಂತಂದರೆ ಸ್ವಾಮೀಸ್ ಫಾದರ್ ಹೇಳ್ತಾರೆ. ಯಾರಿಗಂತಂದರೆ ಇಲ್ಲಿ ಹಿಮ್ ಅಂದರೆ ಹಿ ಅಂದರೆ ಸ್ವಾಮಿ. ಯಾರಿಗೆ ಹೇಳ್ತಾರೆ ಅಂದರೆ ಸ್ವಾಮೀಸ್ ಮದರ್ಗೆ ಈ ರೀತಿ ಹೇಳ್ತಾರೆ. ಮೌಲಿಕ್ ಹೊಡಲ್ ಮೀನ್ಸ್ ಅಂತಲೂ ಕ್ವೆಶನ್ ಕೇಳ್ಬೋದು. ಇದು ಸ್ಟೇಟ್ಮೆಂಟ್ ನಾನು ಟೆಕ್ಸ್ಟ್ ಬುಕ್ದಲ್ಲಿ ತೆಗೆದುಕೊಂಡಿದ್ದು. ಟ್ರೀಟ್ ಸಮ್ಮನ್ ವೆರಿ ಕೈಂಡ್ಲಿ ಆ್ಯಂಡ್ ಪ್ರೊಟೆಕ್ಟ್ ದ ಪರ್ಸನ್ ಟೂ ಮಚ್ ಫ್ರಮ್ ಎನಿಥಿಂಗ್ ಅನ್ಪ್ಲೆಸೆಂಟ್ ಅಂತ ಅದರ ಮೀನಿಂಗನ್ನು ಬರೀರಿ. ಸೊ ಇದನ್ನು ಮತ್ತೆ ಅದೇ ಸ್ಟೇಟ್ಮೆಂಟ್ ತೆಗೆದುಕೊಂಡು ಕ್ವೆಶನ್ಸ್ ಮಾಡಿದ್ದು ನೋಡಿ. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್ ಅಂತ ಸ್ಟೇಟ್ಮೆಂಟ್ ಇದೆ. ಈ ರೀತಿಯೂ ಕ್ವೆಶನ್ ಕೇಳ್ಬೋದು. ಹೂ ಗಿವ್ ದಿಸ್ ಸಜೆಷನ್ ಅಥವಾ ಸ್ಪೀಕರ್ ಅಂತಲೂ ಕೇಳ್ಬೋದು. ಯಾರು ಹೇಳಿದ್ರು ಅಂತಲೂ ಕೇಳ್ಬೋದು. ಯಾರು ಸಜೆಷನ್ ಕೊಟ್ಟರು ಅಂತಲೂ ಕೇಳ್ಬೋದು. ಅಥವಾ ಇನ್ನೊಂದು ಕ್ವೆಶನ್, ವೈ ಡಿಡ್ ಹಿ ಗಿವ್ ದಿಸ್ ಸಜೆಷನ್, ಏಕೆ ಈ ಸಜೆಷನ್ ಕೊಟ್ಟ ಅಂತ ಕ್ವೆಶನ್ ಕೇಳ್ಬೋದು. ವಾಟ್ ಡಿಡ್ ದ ಲಿಸ್ನರ್ ಆ್ಯಕ್ಚುಲಿ ವಾಂಟ್ ಟು ಬಿಕಮ್ ಇನ್ ಹಿಸ್ ಲೇಟರ್ ಲೈಫ್, ಆತನ ಮುಂದಿನ ಜೀವನದಲ್ಲಿ ಆತ ಏನಾಗಬೇಕಂದಿದ್ದ ಲಿಸ್ನರ್ ಅಂತಲೂ ಕ್ವೆಶನ್ ಕೇಳ್ಬೋದು. ಸೊ ಒಂದೇದು ಹೂ ಗಿವ್ ದಿಸ್ ಸಜೆಷನ್ ಅಂದರೆ ದ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ, ಅದು ಮುಂಚೆನೇ ಬಂದದ್ದು. ಆಮೇಲೆ ವೈ ಡಿಡ್ ಹಿ ಗಿವ್ ದಿಸ್ ಸಜೆಷನ್, ಏಕೆ ಆತನಿಗೆ ಸಜೆಷನ್ ಕೊಟ್ಟರು ಅಂದರೆ ನಾನು ಮುಂಚೆ ಹೇಳಿದ ಅದು ಡಿಫಿಕಲ್ಟ್ ಆದ ಆನ್ಸರ್ ಆದರೆ ಇದನ್ನು ಬೇಕಾದ್ರೆ ಬರೀರಿ. ಸ್ವಾಮಿ ಹೆಲ್ಪ್ಡ್ ದ ಪೊಲೀಸ್ ಬೈ ಕ್ಯಾಚಿಂಗ್ ಅ ಬರ್ಗ್ಲರ್ ಅಂತ ಬರೀರಿ. ಇದು ಸಿಂಪಲ್ ಆಗಿ ನೀವು ಈಸಿಯಾಗಿ ಬರಿಬೋದು. ವಾಟ್ ಡಿಡ್ ದ ಲಿಸ್ನರ್ ಆ್ಯಕ್ಚುಲಿ ವಾಂಟ್ ಟು ಬಿಕಮ್ ಇನ್ ಹಿಸ್ ಲೇಟರ್ ಲೈಫ್ ಅಂತಂದರೆ ಆ್ಯನ್ ಇಂಜಿನ್ ಡ್ರೈವರ್, ಹಿ ವಾಂಟೆಡ್ ಟು ಬಿಕಮ್ ಆ್ಯನ್ ಇಂಜಿನ್ ಡ್ರೈವರ್, ರೈಲ್ವೆ ಗಾರ್ಡ್ ಆರ್ ಬಸ್ ಕಂಡಕ್ಟರ್ ಅಂತ ಆನ್ಸರ್ ಬರೀರಿ. ಓಕೆ, ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್, ಅದೊಂದು ಫ್ರೈಟ್ಫುಲ್ ಪ್ರಪೋಸಿಷನ್ ಆಗಿತ್ತು. ಹಾಗಾದರೆ ವಾಟ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಸಿಷನ್, ಯಾವುದು ಫ್ರೈಟ್ಫುಲ್ ಪ್ರಪೋಸಿಷನ್ ಆಗಿತ್ತು ಅಂತ ಕ್ವಶನ್ ಕೇಳ್ಬೋದು. ಹೂ ಮೇಡ್ ಇಟ್ ಅಂತಲೂ ಕೇಳ್ಬೋದು. ಸೊ ವೈ ಡಿಡ್ ಸ್ವಾಮಿ ರಿಗಾರ್ಡ್ ಇಟ್ ಆ್ಯಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಅಂತಲೂ ಕ್ವಶನ್ ಕೇಳ್ಬೋದು. ಅದಕ್ಕೆ ಒಂದೇದಕ್ಕೆ ನೋಡಿ, ವಾಟ್ ವಾಸ್ ಫ್ರೈಟ್ಫುಲ್ ಪ್ರಪೋಸಿಷನ್ ಅಂದರೆ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಹಿಮ್. ಆ್ಯಂಡ್ ಹೂ ಮೇಡ್ ಇಟ್, ಆ ರೀತಿ ಪ್ರಪೋಸಿಷನ್ ತಂದಿಟ್ಟವರು ಯಾರು, ಸ್ವಾಮೀಸ್ ಫಾದರ್. ಆಮೇಲೆ ವೈ ಡಿಡ್ ಸ್ವಾಮಿ ರಿಗಾರ್ಡ್ ಇಟ್ ಆ್ಯಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್, ಸ್ವಾಮಿಗೆ ಯಾಕೆ ಇದೊಂದು ಫ್ರೈಟ್ಫುಲ್ ಪ್ರಪೋಸಿಷನ್ ಆಗಿತ್ತು ಅಂತಂದರೆ ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್ ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಆತ ಯಾವಾಗಲೂ ಅಜ್ಜೆ ಪಕ್ಕದಲ್ಲಿ ಮಲಗ್ತಿದ್ದ, ಅದರಲ್ಲಿ ಏನಾದರೂ ಬದಲಾವಣೆ ಆದರೆ ಆತನಿಗೆ ನಿದ್ರೆನೇ ಬರ್ತಿರಲಿಲ್ಲ. 27th one, ಲಿವ್ ಅಲೋನ್ ಸ್ಟ್ರೆಂತ್, ಕೆನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಅಂತ ಸ್ಟೇಟ್ಮೆಂಟ್ ಇದೆ. ಹೂ ಇಸ್ ದ ಸ್ಪೀಕರ್ ಹಿಯರ್, ವಾಟ್ ವಾಸ್ ದ ವ್ಯೂ ಆಫ್ ದ ಸ್ಪೀಕರ್ ರಿಗಾರ್ಡಿಂಗ್ ಕರೇಜ್, ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್ ಅಂತ. ಆತ ಹೇಗೆ ತನ್ನ ಮಗನಿಗೆ ಕರೇಜ್ ಪ್ರೂವ್ ಮಾಡಲಿಕ್ಕೆ ಹೇಳ್ದ. ಒಂದೇದು ಹೂ ಇಸ್ ದ ಸ್ಪೀಕರ್ ಅಂದರೆ ಗೊತ್ತಾಯಿತು ನಿಮಗೆ, ಸ್ವಾಮೀಸ್ ಫಾದರ್ ಇಸ್ ದ ಸ್ಪೀಕರ್ ಹಿಯರ್. ಎರಡನೇದು ವಾಟ್ ವಾಸ್ ದ ವ್ಯೂ ಆಫ್ ದ ಸ್ಪೀಕರ್ ರಿಗಾರ್ಡಿಂಗ್ ದ ಕರೇಜ್ ಅಂತಂದರೆ ನೀವು ಸಿಂಪಲಾಗಿ ಬರೀರಿ. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಅಂತ ಬರೀರಿ. ನಾನು ಅದನ್ನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ನಿಮಗೆ ಯಾರಾದರೂ ಬೇಕಾದರೆ ಬರೀರಿ, ಇಲ್ಲದಿದ್ದರೆ ಇಷ್ಟೇ ಬರೆದ್ಬಿಡಿ, ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಅಂತೇಳಿ. ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್ ಅಂತ ಕ್ವಶನ್ ಕೇಳಿದರೆ ಸ್ಲೀಪಿಂಗ್ ಅಲೋನ್ ಹಿಸ್ ಆಫೀಸ್ ರೂಮ್. ಸೊ ಇಷ್ಟು ಬರೆದರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇಷ್ಟು ಆರ್ಸಿಗಳು ನಾನು ಡಿಸ್ಕಸ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಹೇಳೋದು ನಿಮಗೆ ಮುಂದೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ನಿಮಗೇನಾದರೂ ಅನಿಸಿದರೆ ಇವುಗಳ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನಾದರೂ
ಯಾವ ವಿಷಯದ ಬಗ್ಗೆ ನೀವು ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಆ ವಿಷಯದ ಮೇಲೆ ವಿಡಿಯೋ ಮಾಡಲಿಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಆ್ಯಸ್ ಯೂಸ್ವಲ್ ಕೊನೆಯದಾಗಿ ಹೇಳೋದು ಮಾತು ಇಷ್ಟೇ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂದರೆ ನಾನು ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಆದರೆ ಆ ವಿಡಿಯೋಗಳು ನಿಮಗೆ ಮೊದಲಿಗೆ ತಲುಪ್ತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.